ನಮಸ್ಕಾರ. ಡೆಲ್ಲಿ ವಿರುದ್ಧ ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡದಲ್ಲಿ ಆಯಿತು 3 ದೊಡ್ಡ ಬದಲಾವಣೆ. ಹೀಗಿದೆ ಹೊಸ ಪ್ಲೇಯಿಂಗ್ 11. ಪಿಚ್ ರಿಪೋರ್ಟ್ ಹೇಗಿದೆ, ಜೊತೆಗೆ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್‌ಸಿಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿಗೆ ಈ ಬಾರಿಯ IPL 2026ರಲ್ಲಿ 8ನೇ ಪಂದ್ಯ ಅದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸ್ತಾ ಇದೆ. ಇನ್ನು IPL ತನ್ನ ಮೊದಲಾರ್ಧದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲುಕೊಂಡರೆ ಇತ್ತ ಸೋಲಿಗೆ ಸೆಡನ್ನು ತೀರಿಸಿಕೊಳ್ಳುವ ತಬಕದಲ್ಲಿ ಆರ್‌ಸಿಬಿ ಬಳಗ ಎಂತಲೇ ಹೇಳಬಹುದಾಗಿದೆ. ಹೀಗಾಗಿ ಆರ್‌ಸಿಬಿ ಮತ್ತು ಡೆಲ್ಲಿ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ IPL ಇತಿಹಾಸದಲ್ಲಿ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಎರಡೂ ತಂಡಗಳು ಕೂಡ 34 ಬಾರಿ IPLನಲ್ಲಿ ಮುಖಾಮುಖಿಯಾಗಿದ್ದು, ಅದರಲ್ಲಿ 20 ಬಾರಿ ಆರ್‌ಸಿಬಿ ಗೆದ್ದರೆ 13 ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದಿದೆ. ಒಂದು ಬಾರಿ ಯಾವುದೇ ಪಂದ್ಯ ರಿಸಲ್ಟ್ ಇಲ್ಲಿ ಕಂಡಿಲ್ಲ. ಇನ್ನು ಆರ್‌ಸಿಬಿ 215 ಹೈಯೆಸ್ಟ್ ಸ್ಕೋರ್ ಹೊಡೆದರೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 196 ಹೈಯೆಸ್ಟ್ ಸ್ಕೋರ್ ಆರ್‌ಸಿಬಿ ವಿರುದ್ಧ ಹೊಡೆದಿದೆ. ಇನ್ನು ಆರ್‌ಸಿಬಿ ಸ್ಕೋರ್ 137 ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ್ದು 95 ಆಗಿದೆ. ಇನ್ನು ಇದು ಒಂದು ಕಡೆ ಹೆಡ್ ಟು ಹೆಡ್ ರೆಕಾರ್ಡ್ ಆಯಿತಂದರೆ, ಇನ್ನು ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕೂಡ ನಾವು ಬರೋದಾದರೆ, ಸ್ನೇಹಿತರೆ, ಇನ್ನು ಫಿರೋಜ್ ಶಾ ಕೋಟ್ಲಾ ಮೈದಾನ ಫೇಮಸ್ ಆಗಿರೋದು ಇಲ್ಲಿ ಹೈ ಸ್ಕೋರಿಂಗ್ ಗೇಮ್ಗೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಇಲ್ಲಿ ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಪಿಚ್ ಕೂಡ ಇಲ್ಲಿ ಅಷ್ಟೇ ನಿಧಾನಗತಿಯಲ್ಲಿ ಸಾಗ್ತದೆ. ಹೀಗಾಗಿ ಬ್ಯಾಟರ್ಗೆ ಇದು ಫೇವರ್ ಆಗಿರೋದ್ರಿಂದ ಅರ್ಲಿ ಸ್ಟೇಜಲ್ಲಿ ಕೂಡ ಸ್ಪಿನ್ನರ್ಗಳು ತಮ್ಮ ಪ್ರಮುಖ ಪಾತ್ರವನ್ನು ಈ ಒಂದು ಪಿಚ್ ಮೇಲೆ ವಹಿಸಲಿದ್ದಾರೆ. ಇದರಲ್ಲಿ ಶಾರ್ಟ್ ಬೌಂಡ್ರಿ ಇರೋದ್ರಿಂದ ಅಗ್ರೆಸಿವ್ ಆಗಿ ನಾವು ಹೈ ಸ್ಕೋರಿಂಗ್ ಕಂಟೆಸ್ಟೆಂಟ್ ಗೇಮನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಈ ಒಂದು ಪಂದ್ಯಕ್ಕೆ ಆರ್‌ಸಿಬಿಗೆ ಬಂದಿರುವ ಗುಟ್ಟು ಏನಪ್ಪ ಅಂದರೆ, ಆರ್‌ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೇ 1000 ರನ್ಗಳನ್ನು ಹೊಡೆದ ಆಟಗಾರನಾಗಿ ಕೂಡ ಹೊರಹೊಮ್ಮಿದ್ದಾರೆ. ಹೀಗಾಗಿ ಮತ್ತೊಂದು ಮೈಲ್ ಸ್ಟೋನ್ ಇತ್ತ ವಿರಾಟ್ ಕೊಹ್ಲಿ ಹೊರತರೆ, ಇನ್ನು ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ನೋಡ್ತಾ ಹೋಯಿತು ಅಂದರೆ, ಆರ್‌ಸಿಬಿ ತಂಡದಲ್ಲಿ ಫಿಲ್ ಸಾಲ್ಟ್ ಅವರು ಆಡ್ತಾರಂತ ಕೇಳ್ತು ಅಂದರೆ, ಈ ಒಂದು ಪಂದ್ಯಕ್ಕೂ ಕೂಡ ಫಿಲ್ ಸಾಲ್ಟನ್ನು ಆರ್‌ಸಿಬಿ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳಿದ್ದಾರೆ. ಬಟ್ ಈ ಒಂದು ಪಂದ್ಯಕ್ಕೆ ಆರ್‌ಸಿಬಿ ತಂಡದಲ್ಲಿ ಜಕೋಬ್ ಬೆಥೆಲ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3 ಕ್ರಮಾಂಕದಲ್ಲಿ ಎಂದಿನಂತೆ ದೇವದತ್ ಪಡಿಕ್ಕಲ್, ನಂಬರ್ 4ರಲ್ಲಿ ನಾಯಕ ರಜತ್ ಪಾಟಿದಾರ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ರಮಾರೆ ಸಫರ್ಡ್, ನಂಬರ್ 8ರಲ್ಲಿ ಕೃನಾಲ್ ಪಾಂಡ್ಯ ಇರಲಿದ್ದು, ಇನ್ನು ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್, ತಂಡದಲ್ಲಿ ಎಂದಿನಂತೆ ರಸಿಕ್ ದಾರ್ ಸಲಾಮ್ ಅವ್ರಿಗೆ ಇಂಜುರಿ ಆಗಿ ರಿಕವರ್ ಆಯಿತು ಅಂದರೆ ರಸಿಕ್ ದಾರ್ ಅವರನ್ನು ಆಡಿಸುವ ಸಾಧ್ಯತೆ ಇದೆ. ಬಟ್ ಅವರ ಜಾಗದಲ್ಲಿ ಅಂದರೆ ರಸಿಕ್ ದಾರ್ ಸಲಾಮ್ ಆಡಲಿಲ್ಲ ಅಂದರೆ ಆರ್‌ಸಿಬಿ ತಂಡದಲ್ಲಿ ಅವರ ಒಂದು ಸ್ಥಾನದಲ್ಲಿ ಮಂಗೇಶ್ ಯಾದವ್ ಕೂಡ ಇಲ್ಲಿ ನಾವು ನೋಡ್ಬೋದು. ಬಟ್ ಕೊನೆಯದಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಶ್ರೇಯಸ್ ಶರ್ಮಾ ಅವರನ್ನು ಕೂಡ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದು ಏನಪ್ಪ ಅಂದರೆ ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11 ಪಿಚ್ ರಿಪೋರ್ಟ್, ಜೊತೆಗೆ ಹೆಡ್ ಟು ಹೆಡ್ ದಾಖಲಾಗಿದೆ. ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.